ಮಾಜಿ ಮಿನಿಸ್ಟರ್ ಹಾಗೂ ಔರಾದ ಬಿ ಕ್ಷೇತ್ರದ ಶಾಸಕರಾದ ಪ್ರಭು ಚೌಹಾಣ್ ಅತಿವೃಷ್ಟಿಯಿಂದ ಭಾರಿ ಹಾನಿಗೊಳಗಾದಂತಹ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಹೊರಂಡಿ, ಕಾಳಘಾಪುರ, ಸೋನಾಳ, ಖೇಡ್ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಬೆಳೆ ಹಾನಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮದ ರೈತರು ಬೆಳೆ ಹಾನಿಯ ಬಗ್ಗೆ ಮಾಹಿತಿ ನೀಡಿದರು. ಈ ಬಾರಿ ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಮಳೆಯಾಗಿದ್ದು ಬಹಳಷ್ಟು ಕಷ್ಟದಿಂದ ಬೆಳೆಸಿದ ಸೋಯಾ, ಉದ್ದು, ಹೆಸರು, ಹತ್ತಿ, ತೊಗರಿ ಸೇರಿದಂತೆ ಎಲ್ಲ ಬೆಳೆಗಳು ನೀರು ಪಾಲಾಗಿವೆ. ಈ ಸಲ ಹೆಚ್ಚಿನ ಲಾಭ ಸಿಗಬಹುದೆಂದು ನಿರೀಕ್ಷಿಸಿದ್ದ ನಮಗೆ ಬಹಳ ಅನ್ಯಾಯವಾಗಿದೆ. ಜೀವನಕ್ಕೆ ಕೃಷಿಯನ್ನೇ ನಂಬಿದ ನಮಗೆ ಮುಂದೇನು ಮಾಡಬೇಕೆಂದು ತೋಚುತ್ತಾ ಇಲ್ಲ. ಸೊ ಈ ಅಳಲನ್ನು ತೋಡಿಕೊಂಡರೂ ನಾನು ರೈತರ ಪರವಾಗಿದ್ದೇನೆ. ಕ್ಷೇತ್ರದಲ್ಲಿ ತೀವ್ರ ಮಳೆಯಾಗುತ್ತಿರುವುದನ್ನು ಕಂಡು ತಕ್ಷಣ ಸಿಎಂ ಸಚಿವರು ಹಾಗೂ ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಖುದ್ದಾಗಿ ಭೇಟಿ ಮಾಡಿ ಬೆಳೆ ಹಾನಿಯ ಬಗ್ಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇನೆ. ರೈತರಿಗೆ ಯಾವುದೇ ರೀತಿಯ ಅನ್ಯಾಯ ಆಗುವುದಕ್ಕೆ ನಾನು ಬಿಡೋದಿಲ್ಲ ಎಂದು ಭರವಸೆಯನ್ನು ನೀಡಿದ್ದಾರೆ. ಕೇಳ್ರಿ ಫಸ್ಟ್, ಆಮೇಲೆ ನೋಡಪ್ಪ ಎಲ್ಲೂ ಎಷ್ಟು ಆಗಿದೆ, ಲಾಸ್ ಎಷ್ಟು ಆಗಿದೆ, ಯಾವ ಕ್ರಾಪ್ ಆಗಿದೆ, ಕಬ್ಬು ಎಷ್ಟು, ಸೋಯಾ ಎಷ್ಟು, ಹೆಸರು ಎಷ್ಟು, ಉದ್ದು ಎಷ್ಟು, ನಮ್ಮ ಜೋಳ ಎಷ್ಟು, ಹತ್ತಿ ಎಲ್ಲ ಉಲ್ಲೇಖ ಮಾಡಿ ಸರಿಯಾಗಿ ಸರ್ವೆ ಮಾಡಿ. ಯಾಕಂದ್ರೆ ಪ್ರತಿ ವರ್ಷದ ಈ ವರ್ಷ ಬಹಳ ಆಗಿದೆ, ಎಲ್ಲ ಕಡೆ ಆಗಿದೆ, ಒಂದೇ ಹೊರಟಿಲ್ಲ, ಆಲ್ಮೋಸ್ಟ್ ಜಾಸ್ತಿ. ಅದಕ್ಕಾಗಿ ತಾವು ಸರ್ವೆ ಬಟ್ ನಮ್ಮ ರೈತರಿಗೆ ಪೈಲೆ ಕಂಗಾಲಾಗಿದೆ. ವಾಪಸ್ ಅಧಿಕಾರಿ ಸರಿಯಾಗಿ ಮಾತಾಡಬೇಕು. ನಾಳೆ ಬರ್ತೀನಿ ಹಿಂಗೆ ಭಯಪಡ್ರಿ, ಏನಾಗಿದೆ ಹಿಂಗೆ ಬೇಡ. ಪೈಲೆ ನಾವು ಮನೆಗೆ ಹೋಗಿದ್ದೇವೆ, ವಾಪಸ್ ನಮ್ಗೆ ಸರಿಯಾಗಿ ಅವ್ರು ಹೆಲ್ಪ್ ಮಾಡಬೇಕು. ಎಲ್ಲರಿಗೂ ಹೊರಂಡಿ ಜನ ಕೇಳ್ರಿ. ನಾನು ಹಿಂದೆ ಕೂಡ ಅಸೆಂಬ್ಲಿ ಕೂಡ ಮುಖ್ಯಮಂತ್ರಿಗೆ ಭೇಟಿಯಾಗಿದ್ದೀನಿ, ನೋಡಿದ್ದೀನಿ, ಲೆಟರ್ ಕೊಟ್ಟಿದ್ದೀನಿ, ಭಾಳ ಕ್ವಶನ್ ಹಾಕಿದ್ದೀನಿ, ಎಲ್ಲ ಮಾಡಿದ್ದೀನಿ. ನಮ್ಮ ಔರಾದ್ ಮತ್ತು ಕಮರ ತಾಲೂಕಾ ವಿಧಾನಸಭಾ ಕ್ಷೇತ್ರ ಅತಿವೃಷ್ಟಿ ಘೋಷಣೆ ಆಗಬೇಕು ವಿನಂತಿ ಮಾಡಿದ್ದೀನಿ. ಆಮೇಲೆ ವಿಶೇಷ ಪ್ಯಾಕೇಜ್ ಕೊಡಬೇಕು. ನಾನು ನಮ್ಮ ಕಡೆಯಿಂದ ಪೂರ್ತಿ ತಾಕತ್ತು ಹಚ್ಚಿ ನಮ್ಮ ಪರವಾಗಿ ನಮ್ಮ ಸೇವಕ್ ಮಾಡಿದ್ದೀರಿ. ಅದಕ್ಕೆ ಸೇವಕನಾಗಿ ನಾವು ಏನು ಮಾಡಬೇಕು ಮಾಡಿದ್ದೀನಿ ಪೂರ್ತಿ. ಆದರೆ ಅಧಿಕಾರಿ ಜೊತೆ ಇರ್ತಾರೆ, ಸರ್ವೆ ಮಾಡ್ತಾರೆ. ಎಲ್ಲರಿಗೂ ಈ ನಾವು ಇನ್ಶೂರೆನ್ಸ್ ಕಟ್ಟಬೇಕು. ಇನ್ಶೂರೆನ್ಸ್ ಇಲ್ಲಂದ್ರೆ ಉಳಿದ ಯಾವ ಕಟ್ತಾರೆ ಆನ್ಲೈನ್ ಕಟ್ಬೋದು ಸರ್. ನಿನ್ನೆ ಮುಂದೆ ಸಾವಿರಾರು ಎಕರೆ ಮಿನಿಮಮ್ ಈ ಟೈಮ್ನಲ್ಲಿ ಒಂದು 10,000ಗಿಂತ ಜಾಸ್ತಿ ಆಯಿತು. ಇವತ್ತು 50,000ಗಿಂತ ಜಾಸ್ತಿ. ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲಿ ರಿವರ್ ಅವ, ಎಲ್ಲಿ ಮಾಂಜ್ರಾ ರಿವರಿಂದ ದನೆಗಾಂವ್ ಡ್ಯಾಮಿಂದ, ಮಾಂಜ್ರಾಯಿಂದ, ಕಾರಂಜಾಯಿಂದ ಎಲ್ಲ ಕಡೆಯಿಂದ ನೀರು ಬಂತು. ನಮ್ಮೆಲ್ಲ ಎಷ್ಟು ಬಿ ರಿವರ್ ಬಾಜು ಊರವ. ನಮಗೆ ಗೊತ್ತಿಂದ ಎಲ್ಲ 20 ಊರು ಹೋಗ್ತಾ ಇದ್ವಿ. ನಾವು ನೋಡಿದಿರಿ. ಫಸ್ಟು ನಾವು ಇಲ್ಲಿ ಹೊರಂಡಿ ಹೋಗಿದ್ದೀವಿ, ಆಮೇಲೆ ಹೋಗಿದ್ದೀರಿ ಕಾಳಗಾಪುರ ಹೋಗಿದ್ದೀನಿ, ಸೋನಾಳ ಹೋಗಿದ್ದೀನಿ, ಆಮೇಲೆ ವಾಡಿ ಹೋಗಿದ್ದೀನಿ, ಆಮೇಲೆ ಖೇಡ್ ಹೋಗ್ತಾ ಇದ್ದೀನಿ. ಇನ್ನು ಕಾರ್ಮಿಕ ಇಲಾಖೆ ಸಚಿವರಾದ ಸಂತೋಷ್ ಲಾಡ್ ಅವರು ಕಲ್ಲಘಟಗಿ ಮತಕ್ಷೇತ್ರ ವ್ಯಾಪ್ತಿಯ ವಿವಿಧ ಹಳ್ಳಿಗಳಿಗೆ ಬೆಳೆ ಹಾನಿಯ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಕಲ್ಲಘಟಗಿ ಪಟ್ಟಣದಲ್ಲಿ ಜನಸ್ಪಂದನ ಸಭೆಯನ್ನ ನಡೆಸಿದರು. ಸಾರ್ವಜನಿಕರ ಸಮಸ್ಯೆಯನ್ನ, ಕುಂದುಕೊರತೆಗಳನ್ನ, ಅಹವಾಲುಗಳನ್ನು ಸ್ವೀಕರಿಸಿದ್ರು. ಇನ್ನು ಗಳಗಿ ಗ್ರಾಮದ ರೈತರಾದ ಅಶೋಕ್ ಈರಪ್ಪ ಹುಬ್ಬಳ್ಳಿ ಅವರ 1 ಎಕರೆ 38 ಗುಂಟೆ ಜಮೀನು, ಹುಲಗೊಪ್ಪ ಗ್ರಾಮದ ರೈತ ಈರಪ್ಪ ಚೆನ್ನಪ್ಪ ಬಡಿಗೇರ ಅವರ 9 ಎಕರೆ 38 ಗುಂಟೆ ಜಮೀನಿನಲ್ಲಿ ಗೋವಿನ ಜೋಳ ಬೆಳೆಯು ಹಾನಿಯಾದ ಬಗ್ಗೆ ಸಚಿವರು ಮಾಹಿತಿಯನ್ನು ಪಡೆದುಕೊಂಡರು. ನಂತರ ಅವರು ಸ್ಥಳದಲ್ಲಿ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿ ಕಲಘಟಗಿ ಹಾಗೂ ಧಾರವಾಡ ತಾಲೂಕಿನ ಕೆಲವು ಪ್ರದೇಶಗಳು ಮಲೆನಾಡಿನ ಸೆರಗಿನಲ್ಲಿ ಇದ್ದು ಗುಡ್ಡಗಾಡು ಹೆಚ್ಚಾಗಿದ್ದು ಮತ್ತು ಕಾಡು ಪ್ರಾಣಿಗಳು ಸಾಕಷ್ಟು ಇವೆ. ರೈತರು ಪ್ರತಿ ವರ್ಷ ಬೆಳೆದ ಬೆಳೆಯನ್ನು ಸುಸೂತ್ರವಾಗಿ ರಾಶಿ ಮಾಡಿಕೊಂಡು ಬರಲು ತೊಂದರೆಯಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಈ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಾಣಲು ಕ್ರಮ ವಹಿಸಬೇಕಿದೆ ಎಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ವಕೀಲರೊಬ್ಬರೊಂದಿಗೆ ಪಿಎಸ್ಐ ದುರ್ವರ್ತನೆ ಖಂಡಿಸಿ ಕೊಪ್ಪಳ ಜಿಲ್ಲಾ ವಕೀಲರ ಸಂಘದಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ನೀಡಲಾಯಿತು. ಕೊಪ್ಪಳ ಜಿಲ್ಲೆಯ ಕುಖನೂರು ಪೊಲೀಸ್ ಠಾಣೆಯ ಪಿಎಸ್ಐ ಗುರುರಾಜ್ ಟಿ ಎಂಬುವರ ವಿರುದ್ಧ ಈ ದೂರು ನೀಡಲಾಯಿತು.
ಇನ್ನು ಮಹಿಳಾ ಕಕ್ಷಿದಾರರೊಬ್ಬರ ಜೊತೆಗೆ ರಾಯಚೂರಿನ ಸುನೀಲ್ ಕುಮಾರ್ ಎಂಬ ವಕೀಲರೊಬ್ಬರು ಹೋಗಿದ್ದಾಗ ಪಿಎಸ್ಐ ವಕೀಲರ ಜೊತೆಗೆ ದುರ್ವರ್ತನೆ ತೋರಿದ್ದರ ವಿರುದ್ಧ ಕೊಪ್ಪಳ ಜಿಲ್ಲಾ ವಕೀಲರ ಸಂಘದಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ನೀಡಲಾಗಿದೆ. ಇನ್ನು ವಕೀಲರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದ್ದು, ಬೆದರಿಕೆ ಹಾಕಲಾಗಿದೆ, ಅಲ್ಲದೆ ತೇಜೋವಧೆ ಮಾಡಲಾಗಿದೆ. ಇನ್ನು ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಯಿತು. ಇದೇ ರೀತಿ ಅನೇಕ ವಕೀಲರೊಂದಿಗೆ ಅಸಭ್ಯ ವರ್ತನೆಯ ಬಗ್ಗೆ ಎಸ್ಪಿಗೆ ಮಾಹಿತಿ ನೀಡಲಾಗಿದ್ದು, ಕ್ರಮ ಕೈಗೊಳ್ಳದಿದ್ದಲ್ಲಿ ಉಗ್ರ ಪ್ರತಿಭಟನೆಯ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ರಾಜ್ಯ ಸರ್ಕಾರದ ವಿರುದ್ಧ ಪಡಿತರ ವಿತರಕರು ಅಸಮಾಧಾನವನ್ನ ಹೊರಹಾಕಿರುವ ಘಟನೆ ಮಂಡ್ಯದಲ್ಲಿ ನಡೆದಿದ್ದು, ಮಂಡ್ಯದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ಮಟ್ಟದ ಪಡಿತರ ವಿತರಕರ ಸಭೆ ಕರೆದಿದ್ದು, ಪಡಿತರ ವಿತರಕರ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಪಡಿತರ ಸಾಮಗ್ರಿ ಹೆಚ್ಚಳ, ನ್ಯಾಯ ಬೆಲೆ ಅಂಗಡಿ ಮಾಲೀಕರಿಗೆ ಬಾಕಿ ಇರುವ ಹೆಚ್ಚುವರಿ ಕಮಿಷನ್ ಸಂದಾಯ, ಅನ್ನಭಾಗ್ಯ ಸಹಾಯಧನ, ಸರಿಯಾದ ಸಮಯಕ್ಕೆ ಪಡಿತರ ವಿತರಣೆ, ತೂಕದಲ್ಲಿ ವ್ಯತ್ಯಯ ಅಥವಾ ವ್ಯತ್ಯಾಸ ಸೇರಿ ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ ಮಾಡಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಬೃಹತ್ ಹೋರಾಟಕ್ಕೆ ಕರೆ ನೀಡಲಾಗಿದ್ದು, ಕೇಂದ್ರ ಸಚಿವರು ಹಾಗೂ ರಾಜ್ಯ ಸಚಿವರ ಸಮ್ಮುಖದಲ್ಲಿ ಹೋರಾಟ ನಡೆಸಲು ನಿರ್ಧಾರ ಮಾಡಲಾಗಿದೆ. ಅವರು ನೆಗ್ಲೆಕ್ಟ್ ಮಾಡ್ತಾರೆ. ಸಿಟಿ ಅಧ್ಯಕ್ಷರಿಗೂ ಬೆಲೆ ಕೊಡೋಲ್ಲ, ಏನು ಕೊಡೋಲ್ಲ. ಪ್ರಾಬ್ಲಮ್ ಆಗ ಬರ್ತಾರೆ. ಏನು ಪ್ರಾಬ್ಲಮ್ ಅವ್ರಿಗೆ ಬಂದಾಗ 50 ಜನ ಅಂದ್ರೆ 40 ಜನ ಕೊಡ್ಬೇಕು. 100 ಜನ ತಾಲೂಕಲ್ಲಿ 120 ಅಂಗಡಿ ಐತೆ. ಸಾಹೇಬ್ರಲ್ಲ ಈ DC ಅವರೇ ಹೋಗಿ ಏನಾದ್ರು ಮಾಡಿಬಿಡಿ ಅವ್ರಿಗೆ. ಅವ್ರು ಬಂದಾಗ ಅವ್ರ ಮೇಲೆ ಕ್ರಮ ತಗೊಂಡಾಗ ನಿಮ್ಮ ಹತ್ರ ಕೊಡ್ಬೋದಾಗ ನೀವು ಓಡಿಸ್ಬೇಕು. ಅದನ್ನ ನೀವು ಫಸ್ಟ್ ತೀರ್ಮಾನ ತಗೋಬೇಕು. ಆ ತೀರ್ಮಾನ ನೀವು ಮಾತಾಡ್ತೀರ ಸನ್ಮಾನ್ಯರೇ, ಇವತ್ತು ಮಂಡ್ಯ ಜಿಲ್ಲಾ ಪಡಿತರ ವಿತರಕರ ಸಭೆಯನ್ನು ಜಿಲ್ಲಾಧ್ಯಕ್ಷರಾದ ರಾಜಣ್ಣ ಅವರು, ಚಂದ್ರು ಅವರು, ಪ್ರಕಾಶ್ ನಿಂಗೆ ಇವರೆಲ್ಲ ಅರೇಂಜ್ ಮಾಡಿದ್ದಾರೆ. ಉದ್ದೇಶ ಇಷ್ಟೇ, ನಾವು ಈ ತಿಂಗಳ ಎಂಡಲ್ಲಿ, ಈ ತಿಂಗಳ ಮಧ್ಯಭಾಗದಲ್ಲಿ ಕೇಂದ್ರ ಸಚಿವರನ್ನ ಕರೆಸಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದ್ವಿ. ಯಾಕಂದರೆ ಕೇಂದ್ರ ಸರ್ಕಾರದವರು ಭಾರತ್ ರೈಸು, ಭಾರತ್ ವೀಟ್ ಗೋಧಿ, ಭಾರತ್ ಬೇಳೆ, ಭಾರತ್ ಹಿಟ್ಟು, ಗೋಧಿ ಹಿಟ್ಟು ಇವೇನನ್ನು ಸಪ್ಲೈ ಮಾಡ್ತಾಯಿದ್ದಾರೆ. ಅದನ್ನು ಕರ್ನಾಟಕದಲ್ಲೇ ನೀವು ಸಪ್ಲೈ ಮಾಡಬೇಕು. ಮತ್ತು ಕೇಂದ್ರ ಸರ್ಕಾರದಿಂದ ನಮ್ಮ ಮಾಲೀಕರಿಗೆ ಹೆಚ್ಚಿನ ಕಮಿಷನ್ ಕೇಳಬೇಕು ಅಂತ ಅಂದ್ಬಿಟ್ಟು ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಅವರು ಟೈಮ್ ಕೊಟ್ಟಿದ್ದಾರೆ. ನಾವು ಎಲ್ಲ ಜಿಲ್ಲೆಯಲ್ಲೂ ಟೂರ್ ಮಾಡಿ ಜನಗಳು ಬರಬೇಕಲ್ಲ, ಅವ್ರು ಬಂದಾಗ ಎಲ್ಲ ಇರಬೇಕಲ್ಲ. ಅದರಿಂದ ಆ ಕಾರ್ಯಕ್ರಮ ಮಾಡಲಿಕ್ಕೋಸ್ಕರ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಸಭೆ ಕರೆದಿದ್ದಾರೆ. ಈ ಸಭೆ ಕರೆದ ಉದ್ದೇಶನೂ ಅದೇ. ಮತ್ತು ನಮ್ಮ ಕಮಿಷನ್ ಕಡಿಮೆ ಬರ್ತಾಯಿದೆ, ಆ ಕಮಿಷನ್ ಹೆಚ್ಚಳ ಮಾಡಬೇಕು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ 25 ರೂಪಾಯಿ ಜಾಸ್ತಿ ಮಾಡಿದ್ರೆ ರಾಜ್ಯ ಸರ್ಕಾರ 25 ರೂಪಾಯಿ ಕೊಡ್ತದೆ. ಅದರಿಂದ ಕೇಂದ್ರ ಸಚಿವರು ನಮ್ಮ ರಾಜ್ಯದವರೇ ಆಗಿರೋದ್ರಿಂದ ಅವ್ರನ್ನ ಮನವಿ ಮಾಡಿದ್ವಿ. ಮತ್ತು ಈಗಾಗಲೇ ಕೆಲವು ಕಡೆ ತೂಕಗಳು ಕಡಿಮೆ ಬರ್ತಾವೆ, ಸೆಟ್ಟು ಮಳಿಗೆಗಳು ಕಡಿಮೆ ಬರ್ತಾವೆ. ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘಿಸಿ ವಸೂಲು ಮಾಡಲಾಗ್ತಾ ಇರುವ ದುಬಾರಿ ಟೋಲ್ ಶುಲ್ಕ ತಡೆಯೋದಕ್ಕೆ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾ ಘಟಕ ಆಗ್ರಹಿಸಿದೆ. ಕೊಪ್ಪಳ ಹೊಸಪೇಟೆ ಮಧ್ಯದ ಹೆದ್ದಾರಿ ದುರಸ್ತಿ ಕಾರ್ಯ ನಡೆಯುತ್ತಿದ್ದು, ಇದರಿಂದಾಗಿ ರಸ್ತೆಯಲ್ಲಿ ಸಂಚಾರ ಬಹಳ ಕಷ್ಟಕರವಾಗಿದ್ದು, ಜನರು ಬಹಳ ತೊಂದರೆ ಅನುಭವಿಸುವಂತಾಗಿದೆ. ಈ ಹೆದ್ದಾರಿಯಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗಿದ್ದು, ಇಂತಹ ರಸ್ತೆಗಳಲ್ಲಿ ಟೋಲ್ ಶುಲ್ಕ ಮಾಡಬಾರದು ಎಂದು ಸುಪ್ರೀಂ ಕೋರ್ಟ್ ಆದೇಶವಿದೆ. ಈ ಆದೇಶವನ್ನು ಉಲ್ಲಂಘನೆ ಮಾಡಿ ನಿರಂತರವಾಗಿ ಶುಲ್ಕ ಸಂಗ್ರಹ ಮಾಡಲಾಗುತ್ತಿದೆ. ಇನ್ನು ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕೊಪ್ಪಳ ಜಿಲ್ಲಾ ಘಟಕದಿಂದ ಮನವಿ ಸಲ್ಲಿಸಲಾಗಿದ್ದು, ಕಾನೂನು ಬಾಹಿರ ದುಬಾರಿ ಶುಲ್ಕ ವಸೂಲಿಗೆ ತಡೆ ಹಾಕಲು ಕೋರಲಾಗಿದೆ.
ಅತಿಥಿ ಉಪನ್ಯಾಸಕರಿಲ್ಲದೆ ಪದವಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದ್ದು. ವಿದ್ಯಾರ್ಥಿಗಳು ಎಐಬಿಎಸ್ಒ ವಿದ್ಯಾರ್ಥಿ ಸಂಘಟನೆ ಜೊತೆಗೂಡಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಇನ್ನು ಕಾಲೇಜಿನಲ್ಲಿ ಶಿಕ್ಷಕರ ಕೊರತೆ ಉಂಟಾಗಿದ್ದು ನಮಗೆ ಉಪನ್ಯಾಸಕರನ್ನ ಕೂಡಲೇ ನೇಮಿಸಬೇಕು ಎಂದು ಆಗ್ರಹ ವಿದ್ಯಾರ್ಥಿಗಳಿಂದ ವ್ಯಕ್ತವಾಗಿದ್ದು, ಉಪನ್ಯಾಸಕರಿಲ್ಲದೆ ಪಾಠ ಪ್ರವಚನ ಕೇಳೋದಕ್ಕೆ ಆಗುತ್ತಿಲ್ಲ. ಇದೇ ರೀತಿ ಮುಂದುವರೆದರೆ ನಮ್ಮ ಭವಿಷ್ಯಕ್ಕೆ ತೊಂದರೆಯಾಗುತ್ತದೆ. ನಮ್ಮ ಸಮಸ್ಯೆಗಳನ್ನು ಸರ್ಕಾರ ಕೂಡಲೇ ಬಗೆಹರಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ವಿದ್ಯಾರ್ಥಿಗಳಿಂದ ಎಚ್ಚರಿಕೆಯೂ ಕೂಡ ವ್ಯಕ್ತವಾಗಿದೆ. ನೀವು ಹೇಳಿ. ಓಕೆನಾ? ಏ ಮೋನಾ, ಅತಿಥಿ ಉಪನ್ಯಾಸಕರ ನೇಮಕದಲ್ಲಿ ಆಗಿರುವ ಗೊಂದಲವನ್ನು ಈ ಕೂಡಲೇ ಬಗೆಹರಿಸಿ. ಶಿಕ್ಷಣದ ಗುಣ ಮತ್ತು ಈ ಕೂಡಲೇ ಜಾರಿ ಮಾಡಿ. ಇನ್ಕ್ಲಾಬ್ ಜಿಂದಾಬಾದ್. ವಿದ್ಯಾರ್ಥಿಗಳ ಹೊರಕಾಳಿ ಧಿಕ್ಕಾರ. ಇನ್ಕ್ಲಾಬ್ ಜಿಂದಾಬಾದ್. ಮಾತ್ರ ಆಗಿದೆ. ಒಂದು ಸಬ್ಜೆಕ್ಟ್ ಕೂಡ ಆಗಿಲ್ಲ. ಕನ್ನಡ ಲೆಸನ್ನು ನಾವು ಮಾಡಲೇಬೇಕು. ನೆಕ್ಸ್ಟ್ ಮಂತ್ ಎಕ್ಸಾಮ್ ಇದೆ. ನಾವು ಏನು ಮಾಡಬೇಕು ಅಂತ ಅರ್ಥನೇ ಆಗ್ತಿಲ್ಲ. ಬೇರೆ ಕಾಲೇಜಲ್ಲೆಲ್ಲ ನಮಗೆ ಈವ್ನಿಂಗ್ 3-4 ತನಕ ಕ್ಲಾಸಸ್ ಎಲ್ಲ ಇಟ್ಕೊಳ್ತಿದ್ದಾರೆ. ನಮಗಂತೂ 11:30ಗೆ 12:30ಗೆ 1ಗೆ ಎಲ್ಲ ಕಾಲೇಜ್ ಬಿಡ್ಬಿಡ್ತಾ ಇದ್ದಾರೆ ಸರ್. ನೆಕ್ಸ್ಟ್ ಮಂತಿಂದ ಇಂಟರ್ನಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಬೇಕು ಸರ್. ಹಾಗಾಗಿ ಸ್ವಲ್ಪ ಬೇಗ ಲೆಕ್ಚರ್ಸ್ನ ಸೆಟ್ ಮಾಡಿ ಕೊಡ್ತಾರೆ. ಅಂದ್ರೆ ಈಗ ಕಾಲೇಜಲ್ಲಿ ಲೆಕ್ಚರರ್ಸ್ ಇಲ್ವಾ ನಿಮಗೆ? ಇದ್ದಾರೆ ಸರ್. ಅಂದ್ರೆ ನಮಗೆ BA ಅವ್ರಿಗೆ ಅಷ್ಟಿಲ್ಲ ಸರ್. 3 ಕ್ಲಾಸ್ ಮಾತ್ರ, ದಿನಕ್ಕೆ 3 ಕ್ಲಾಸ್ ಅಷ್ಟೇ ಮಾಡ್ತಾ ಇರೋದು. ನಾವು ಮಾಡಲೇಬೇಕು. ನೆಕ್ಸ್ಟ್ ಮಂತ್ ಎಕ್ಸಾಮ್ ಇದೆ. ನಾವು ಏನು ಬರೀಬೇಕು ಅರ್ಥನೇ ಆಗ್ತಿಲ್ಲ. ಜಸ್ಟ್ PU ಇಂದ ಇವಾಗ ಬಂದಿದ್ವಿ. ಲೆಸನ್ಸ್ ಅಂತೂ ನಿಜ ಅರ್ಥನೇ ಆಗ್ತಿಲ್ಲ. ಕೇಳ್ತಾರೆ ಅಷ್ಟೇ. ತಿರ್ಗಾ ನೋಟ್ಸ್ ಅಂದರೆ ನೀವು ಮಾಡಿರಿ, ಇಲ್ಲಾಂದರೆ ನೀವು ಓದ್ಕೊಳ್ರಿ, ಲೈಬ್ರರಿಗೆ ಹೋಗ್ರಿ ಅಂತ ಹೇಳ್ತಾರೆ. ಅರ್ಥನೇ ಆಗಲ್ಲ. ನೀವೇ ಸರ್ಕಾರನೇ ಏನೋ ಮಾಡಲೇಬೇಕು, ಇಲ್ಲಾಂದರೆ ನಮ್ಮ ಕೈಯಾಗ ಆಗಲ್ಲ. ಡಿಗ್ರಿ ಸರ್, ನಮ್ಗೆ ಡಿಗ್ರಿ ಬಗ್ಗೆ ಏನು ಗೊತ್ತು ಸರ್? ಇನ್ನು ನಾವು ಮೊನ್ನೆ ಬಂದಿದ್ದು ಡಿಗ್ರಿ ಬಗ್ಗೆ ನಮ್ಗೆ ಏನು ಗೊತ್ತು ಸರ್? PUC 10th ಅಂದರೆ ಏನೋ ಬುಕ್ಸ್ ನೋಟ್ಸ್ ಎಲ್ಲ ಕಾಲೇಜಲ್ಲಿ ಕೊಡ್ತಾ ಇದ್ರು, ಓದ್ಕೊತಾ ಇದ್ವಿ ಸರ್. ಡಿಗ್ರಿಯಲ್ಲಿ ನೋಟ್ಸ್ ಯಾರು ಕೊಡಲ್ಲ ಸರ್. ನಾವೇ ಓದ್ಕೊಬೇಕು. ಹೆಂಗಾಗುತ್ತೆ ಸರ್ ನಮ್ಮ ಕೈಯಲ್ಲಿ? ನಾವು ಲೆಸನ್ಸ್ ಮಾಡ್ದೇನೆ ಅಲ್ಲ ನಾವು ನೋಟ್ಸ್ ಪ್ರಿಪೇರ್ ಮಾಡಿ. ಲೆಸನ್ಸೇ ಮಾಡಲಿಲ್ಲ ಅಂದರೆ ನಾವು ಹೆಂಗೆ ನೋಟ್ಸ್ ಮಾಡಿಸ್ಕೊಂಡು ಹೋಗೋಗುತ್ತೆ ಸರ್? ಗೆಸ್ಟ್ ಟೀಚರ್ಸ್ ಅಂದರೆ ಒಂದು 10 ಮೆಂಬರ್ಸ್ ಇದ್ದಾರಂತೆ ಸರ್. ಇಲ್ಲಿ ಜಾಸ್ತಿ ಕೋರ್ಸಸ್ ಇದ್ದಾವೆ ಗೌರ್ಮೆಂಟ್ ಕಾಲೇಜಲ್ಲಿ. ನಮಗೆ ಬರೋದು ಪರ್ ಡೇಗೆ 3 ಲೆಕ್ಚರ್ಸ್ ಬರ್ತಾರೆ ಅಷ್ಟೇ ಸರ್. ನಮ್ಮ ಹೆಸರು ಸೋನಿಯಾ ಸರ್. ನಮ್ಮ ಹೆಸರೇ ನಾವು ಬೆಸ್ಟ್ ಆಗಿರುತ್ತೆ ಅಂತ ನಾವು ಬಂದರೆ ಇಲ್ಲಿ ಹಿಂಗೆ ನೋಡ್ತಾ ಇದ್ದೀವಿ, ಮಾಡ್ತಾ ಇದ್ದಾರೆ. ಅದೇಗೋ ಆ ಸರ್ಕಾರನೇ ಹೇಳ್ಬೇಕು. ಇಲ್ಲಾಂದರೆ ನಮ್ಮ ಭವಿಷ್ಯ ಇಷ್ಟೇ ಅಂತ ಮನೆಗೆ ಪಾತ್ರೆ ತೊಳ್ಕೊಂಡು, ಇಲ್ಲಾಂದರೆ ಗಂಡ ಕೈಯಾಗಿ ಕೆಲಸ ಮಾಡಿಸ್ಕೊಂಡು ಇರಬೇಕಷ್ಟೇ ಸರ್. ಅದೇ ನೀವೇನು ನೋಡ್ತಿದ್ದೀರಿ ಸರ್, ಇವತ್ತು ಅತಿಥಿ ಉಪನ್ಯಾಸಕರು ಡಿಗ್ರಿ ಕಾಲೇಜಲ್ಲಿ ಬರ್ತಿಲ್ಲ ಸರ್. ಅದು ಇವತ್ತು ಅವ್ರದ್ದೇ ಪ್ರಾಬ್ಲಮಿಂದ UGC ಏನು ಗೈಡ್ಲೈನ್ಸ್ ಇದೆ ಅದ್ರ ಪ್ರಕಾರ ಅವರು ಹೋಗ್ಬೇಕು ಅಂತ ಹೇಳ್ತಾ. ಬಟ್ ಇವತ್ತು ಬೇಸಿಕಲಿ ಸರ್ ಡಿಗ್ರಿ ಕಾಲೇಜ್ಗೆ ಟೀಚರ್ಸ್ ಬರ್ತಿಲ್ಲ ಸರ್. ಅಲ್ಲಿ ಅಲ್ಟಿಮೇಟ್ಲಿ ಸಫರ್ ಯಾರು ಆಗ್ತಿದ್ದಾರೆ ಅಂದರೆ ಸ್ಟೂಡೆಂಟ್ಸ್ ಸರ್. ನಿಮ್ಗೆ ಗೊತ್ತಿರುತ್ತೆ ಸರ್, ಇವತ್ತು ಪ್ರೈವೇಟ್ ಕಾಲೇಜಲ್ಲಂತೂ ರೆಗ್ಯುಲರ್ಗೆ ಕ್ಲಾಸಸ್ ನಡ್ಕೊಂಡು ಹೋಗ್ತಾ ಇದೆ. ಅದ್ರ ಪಾಠಕ್ಕೆ ಅವರು ಅಲ್ಲಿರುವಂಥ ಮಕ್ಕಳು ನಾಲೆಜ್ನ ಪಡ್ಕೊಂಡು ಹೊರಗಡೆ ಬರ್ತಾರೆ. ಬಟ್ ಇವತ್ತು ಈ ಡಿಗ್ರಿ ಕಾಲೇಜಲ್ಲಿ ಯಾರು ಇವಾಗ ಫಸ್ಟ್ PU ಸೆಕೆಂಡ್ PUCಯಿಂದ ಯಾರೀಗ ಡಿಗ್ರಿಗೆ ಮಾಡಿದ್ದಾರೆ ಫಸ್ಟ್ ಇಯರ್ಸು, ಅಂಥವ್ರು ಸ್ಟೂಡೆಂಟ್ಸ್ ಹೆಂಗಾಗ್ತಿದೆ ಅಂದರೆ ಸರ್, ಇವತ್ತು ಅವರು ಗೊತ್ತಿಲ್ಲದಿರೋ ಸಬ್ಜೆಕ್ಟ್ ಬರ್ತಿದೆ ಸರ್ ಅವ್ರಿಗೆ. ಇವತ್ತು ಆ ಸಬ್ಜೆಕ್ಟ್ ನಾಲೆಜ್ ಬೇಕು, ಆ ಸಬ್ಜೆಕ್ಟ್ ತಿಳ್ಕೊಬೇಕಂದ್ರೆ ಇವತ್ತು ಟೀಚರ್ಸ್ ಗೈಡ್ ಇಲ್ದಿರೋ ಅವ್ರು ಮಾಡೋಕ್ಕಾಗಲ್ಲ ಸರ್. ಅದು ಇವತ್ತು ಎಷ್ಟೋ ಜನ ಸ್ಟೂಡೆಂಟ್ಸು ನಿಮ್ಗೆ ಟೀಚರ್ಸ್ ಗೊತ್ತಿರುತ್ತೆ ಸರ್. ಇವತ್ತು ಆ ಟೀಚರ್ಸು ಫುಲ್ ಬರ್ಡರ್ನ ತಗೊಂಡು ಕ್ಲಾಸಸ್ ಮಾಡೋ ಪರಿಸ್ಥಿತಿಗೆ ಬಂದಿದೆ ಸರ್. ಮತ್ತು ಇನ್ನು ಎಷ್ಟೋ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಪ್ರಿನ್ಸಿಪಲ್ ಸರ್ಗಳು ಏನು ಮಾಡ್ತಿದ್ದಾರೆ ಅಂದರೆ, ಅವರು ವರ್ಕ್ಶಾಪ್ಸ್ನ NGO ಜೊತೆ ಟೈಅಪ್ ಮಾಡ್ಕೊಂಡು ಮಾಡ್ತಿದ್ದಾರೆ ಸರ್. ಮಕ್ಕಳಿಗೆ ಕ್ಲಾಸಸ್ ಆದರೂ ಆಗ್ತಿಲ್ಲ, ಇದಾದರೂ ಆಗಲಿ ಅಂತೇಳಿ. ಅಲ್ಲಿ ಇವತ್ತು ಸರ್ ಏನಿವತ್ತು ಗೌರ್ಮೆಂಟ್ ಈ ರೀತಿ ಮಾಡ್ತಾ ಇದೆ ಅನ್ಯಾಯನ. ವಿವಿಧ ಸರ್ಕಾರಿ ಶಾಲೆಗಳಿಗೆ ಲೋಕಾಯುಕ್ತ SP ದಿಢೀರ್ ಭೇಟಿ ಮಾಡಿರುವ ಘಟನೆ ಕಲಬುರಗಿಯಲ್ಲಿ ಸಂಭವಿಸಿದ್ದು. ಲೋಕಾಯುಕ್ತ SP ಸಿದ್ದರಾಜು ಬಾಪುನಗರದಲ್ಲಿನ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಕರುಣೇಶ್ ನಗರದಲ್ಲಿನ ಕಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಈ ವೇಳೆ ಶಾಲೆಯ ಶೌಚಾಲಯ ಮತ್ತಿತರ ಕಡೆ ಅವ್ಯವಸ್ಥೆಯನ್ನು ಕಂಡು ಅವರು ಆತಂಕಕ್ಕೊಳಗಾಗಿದ್ದು,
ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಸ್ವಚ್ಛತೆ ಕಾಪಾಡುವಂತೆ ಸೂಚನೆಯನ್ನ ನೀಡಿದ್ದಾರೆ. ಬುದ್ಧಿವಂತ ರಾಮಕೃಷ್ಣ ಕಲಿಕೆ ಬಂದನು ಅವನ ಒಗಟಿನಲ್ಲಿ ಅಲ್ಲ ಹಂಗೋದು ಬಲವಿದೆ ಅಂದ್ರೆ ಇಲ್ಲೇ ತಪ್ಪು. ಹೇಳಮ್ಮ ಇನ್ನು ಚಾವಡಿ ಗಣೇಶೋತ್ಸವ ಸಮಿತಿಯಿಂದ ವಿಭಿನ್ನ ರೀತಿಯಲ್ಲಿ ಗಣೇಶ ವಿಸರ್ಜನೆಯನ್ನ ಮಾಡಲಾಗಿದೆ. ದಸರಾ ಅಂಬಾರಿ ಮಾದರಿಯಲ್ಲಿ ಗಣೇಶನ ವಿಸರ್ಜನೆ ಮಾಡಿರುವಂತಹ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ತ್ವಬಗೆರೆ ಗ್ರಾಮದಲ್ಲಿ ನಡೆದಿದೆ. ಆನೆಯ ಮೇಲೆ ಅಂಬಾರಿಯಲ್ಲಿ ಗಣೇಶವನ್ನ ಕೂರಿಸಿ ವಿಸರ್ಜನೆ ಮೆರವಣಿಗೆ ಮುಖಾಂತರ ಮಾಡಲಾಗಿದ್ದು, ವಿಸರ್ಜನೆ ನೋಡೋದಕ್ಕೆ ಸಾವಿರಾರು ಭಕ್ತಾದಿಗಳು ಸೇರಿದ್ದರು. ಇನ್ನು ಅಂಬಾರಿ ಆನೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗಣೇಶ ವಿಸರ್ಜನೆಗೆ ಚಾಲನೆಯನ್ನು ನೀಡಲಾಗಿದೆ. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಆನೆ ಮೂಲಕ ಗಣೇಶ ಮೆರವಣಿಗೆ ಮಾಡಿ ನಂತರ ವಿಸರ್ಜನೆಯನ್ನ ಮಾಡಲಾಗಿದೆ. ಅಧಿಕಾರಿಗಳು ಸಹ ಬಂದಿದ್ದಾರೆ, ಅವರ ಸಹಕಾರವೂ ನಮ್ಮಲ್ಲಿದೆ. ಅದೇ ರೀತಿ ಮಾಧ್ಯಮ ಮಿತ್ರರು, ಆರಕ್ಷಕ ಇಲಾಖೆಯವರು ಒಂದು ಹಬ್ಬವಾಗಿ ಪರಿಗಣಿಸಬಾರ್ದು. ಇದು ಒಂದು ತರ ಸಂಘಟನೆ, ಯುವಕರ ಸಮ್ಮಿಲನ. ಹಳ್ಳಿಯಿಂದ ಬೇರೆ ಬೇರೆ ಕಡೆಯಿಂದ ಇರ್ತಕ್ಕಂಥ ಯುವಕರು ಊರಡೆಗೆ ಕೆಲಸಗಳು ಮಾಡಬೇಕು. ಯಾರು ಮಾಡೋಕ್ಕಾಗಲ್ಲ ಅಂತಾರೋ ಅದನ್ನು ಮಾಡಬೇಕು ಅನ್ನೋ ಒಂದು ಛಲ, ಮಾಡಬೇಕು ಅನ್ನೋ ಒಂದು ಉತ್ಸಾಹ ಅಂತ ಒಂದು ದಿಟ್ಟ ನಿರ್ಧಾರ ತಗೊಂಡು ಮಾಡಿದ್ದೀವಿ. ಇದು ನಾನೊಬ್ಬನೇ ಮಾಡಿದ್ದೆ ಅಂತಲ್ಲ, ಇದ್ರ ಹಿಂದೆ ತುಂಬ ಜನಗಳ ಶ್ರಮ ಇದೆ, ಎಲ್ಲ ಪಾರ್ಟಿಯವ್ರ ಶ್ರಮ ಇದೆ, ಎಲ್ಲ ಹಿರಿಯ ಅಧಿಕಾರಿಗಳ ಶ್ರಮ ಇದೆ. BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಎಲ್ಲ ಯುವಕರು ಊರು ತೂಪ್ಗೆರೆನಲ್ಲಿ ಈ ಗಣೇಶೋತ್ಸವಕ್ಕೆ ಎಲ್ಲರೂ ಒಟ್ಟಾಗಿ ದುಡಿದಿದ್ದಾರೆ. ಎಲ್ಲ ಅಧಿಕಾರಿಗಳ ಸಹಕಾರ ಸಿಕ್ಕಿದೆ. ಎಲ್ಲ ಪೊಲೀಸ್ ಇಲಾಖೆ ಇರ್ಬೋದು, ಒಂಥರ ಅರಣ್ಯ ಇಲಾಖೆ ಇರ್ಬೋದು, ಆಮೇಲೆ ನಮ್ಮ ಮುನಿಯಪ್ಪ ಸಾಹೇಬರು ಇರ್ಬೋದು, ನಮ್ಮ ಅಂಬರೀಷ್ ಗೌಡರು, ನಮ್ಮ ಪ್ರತಾಪು, ನಮ್ಮ ರಂಗಪ್ಪನವರು, ನಮ್ಮ SR ಮುನ್ರಾಜ್ ಅವರು, ನಮ್ಮ ಇನ್ನು ಎಲ್ಲ ಕಾರ್ಯಕರ್ತರು, ಎಲ್ಲ ಹಿರಿಯ ಮುಖಂಡರು, ಎಲ್ಲ ನಮ್ಮ ರವಿ ಸಿದ್ದಪ್ಪನು ಅವರು, ಎಲ್ಲ ಸ್ನೇಹಿತರು, ನಮ್ಮ ಮಧು ಮತ್ತು ಟೀಮ್ ಇದು ಚಾವಡಿ ಗಣೇಶ ಮಾಡ್ತಾ ಇದ್ದಾರಲ್ಲ, ಒಂದು ತಿಂಗಳಿಂದ ಅವ್ರು ಊಟ ನಿದ್ದೆನೂ ಮಾಡಿಲ್ಲ, ಅಷ್ಟು ಕಷ್ಟ ಬಿದ್ದು ಮಾಡಿದ್ದಾರೆ. ಅವರ ಒಂದು ಪರಿಶ್ರಮಕ್ಕೆ ಒಂದು ಬೆಲೆ ಸಿಕ್ಕಿದೆ. ಈ ಥರ ಒಗ್ಗಟ್ಟಾಗಿ ಮಾಡಿದರೆ ಈ ಥರ ಎಲ್ಲ ಕಾರ್ಯಕ್ರಮಗಳು ಮಾಡ್ಬೋದು ಅನ್ನೋದಕ್ಕೆ ಒಂದು ನಿರೂಪಣೆ. ನಾನು ಹೇಳೋದೇನಂತಂದರೆ, ಮಾಡಿ ಮನೆಗಳಲ್ಲಿ ಎಲ್ಲರ ಮನೆಯಲ್ಲೂ ಗಣೇಶನ ಇಡಿ, ಬಟ್ ಊರಿಗೊಂದು ಗಣೇಶ ಮಾಡಿ, ಊರಿಗೊಂದು ಗಣೇಶ, ಮನೆಗೊಂದು ಗಣೇಶ ಆದರೆ ಈ ಥರ ಕಾರ್ಯಕ್ರಮಗಳು ಸಾವಿರಾರು ಬರ್ತವೆ, ಎಲ್ಲರೂ ಮುಂದೆ ಬರ್ತಾರೆ, ಎಲ್ಲರಿಗೂ ಸಂತೋಷ ಆಗುತ್ತೆ. ಈ ರೀತಿ ವಿಜೃಂಭಣೆಯಿಂದ ಮಾಡಿದಾಗ ನಮ್ಮ ಒಂದು ಹಿಂದುತ್ವ, ನಮಗೇನು ಒಂದು ಸನಾತನ ಧರ್ಮ ಅಂತ ಏನು ಹೇಳ್ತೀವಿ ಅದನ್ನು ಕಾಪಾಡ್ಕೊಂಡು ಹೋಗ್ಬೋದು. ಧರ್ಮ ಉಳಿದ್ರೆ ದೇಶ ಉಳಿತದೆ, ದೇಶ ಉಳಿದ್ರೆ ನಾವು ಉಳಿತೀವಿ. ಸೊ ಹಾಗಾಗಿ ಒಗ್ಗಟ್ಟಾಗಿ ಎಲ್ಲರೂ ಮಾಡಿರಿ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಎಲ್ಲರಿಗೂ ಕೇಳ್ಕೊತೀನಿ. ಕೃಷ್ಣಪ್ಪ ಅಂದ್ಬಿಟ್ಟು. BJP, ಕಾಂಗ್ರೆಸ್ ಮತ್ತು JDS ಅನ್ನೋದು ಪಕ್ಷ. ಆಮೇಲೆ ಇವತ್ತು ನೀವೆಲ್ಲರೂ ಕೇಳಿದ್ದೀರಾ, ಮುಸ್ಲಿಂ ಬಾಂಧವರು ಒಂದು ಮಾತು ಹೇಳ್ತಾ ಇದ್ದಾರೆ, ನೀವು ಹಿಂದೂಗಳನ್ನ ಏನಾದ್ರೂ ಆ ಒಂದು ನಿಮ್ಮ
ಈ ಕಾರ್ಯಕ್ರಮದಲ್ಲಿ ಬಿಟ್ಕೊಂತೀರಂದ್ರೆ ನಮ್ಗೆ ಈ ಥರ ಗೌರ್ಮೆಂಟೇ ಬೇಡ ಅಂತ ಹೇಳೋಂಥದ್ದನ್ನ ತಾವೇ ಮಾಧ್ಯಮ ಮುಖಾಂತರ ನೋಡಿಸ್ತಾ ಇದ್ದೀರಾ. ಹಾಗಾಗಿ ಅವ್ರು ಮಾಡಿದ್ದು ಸರಿನೋ ತಪ್ಪು ಅಂತ ಇವತ್ತು ನಾವ್ಯಾರು ಹೇಳೋದು ಬೇಡ, ಕರ್ನಾಟಕ ಜನತೆ ಹೇಳ್ತಾ ಇದ್ದಾರೆ. ಅದು ನಿಮಗೂ ಕೂಡ ಈಗಾಗಲೇ ಅದರ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಸರ್, ವ್ಯಕ್ತಿಗತವಾಗಿ ಬಾನ್ ಮುಸ್ತಕ್ ಅವ್ರನ್ನ ವಿರೋಧ ಮಾಡೋಂಥ ಅವಶ್ಯಕತೆ ಇಲ್ಲ. ಪ್ರೈವೇಟ್ ಶಾಲಾ ಬಸ್ಗೆ ಟ್ಯಾಂಕರ್ ಡಿಕ್ಕಿ ಹೊಡೆದ ಪರಿಣಾಮ ಬಸ್ನಲ್ಲಿದ್ದ 2 ಮಕ್ಕಳು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಕಲಬುರಗಿ ಜಿಲ್ಲೆಯ ನಾಗನಹಳ್ಳಿ ಕ್ರಾಸ್ ಬಳಿ ಸಂಭವಿಸಿತು. ಮಕ್ಕಳನ್ನ ಶಾಲೆಗೆ ಕರೆದುಕೊಂಡು ಹೋಗುತ್ತಿದ್ದ ವೇಳೆ ರಿಂಗ್ ರೋಡ್ನಿಂದ ಎದುರಿಗೆ ಬಂದ ಟ್ಯಾಂಕರ್ ಡಿಕ್ಕಿಯಾಗಿದ್ದು ಅವಘಡ ಸಂಭವಿಸಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಇನ್ನು ಘಟನೆ ಸಂಬಂಧ ಕಲಬುರಗಿ ಟ್ರಾಫಿಕ್ ಪೊಲೀಸ್ ಠಾಣೆ 1ರಲ್ಲಿ ಪ್ರಕರಣ ದಾಖಲಾಗಿದೆ. ರಾತ್ರಿ ವೇಳೆ ಗ್ರಾನೈಟ್ ಅಂಗಡಿಗೆ ನುಗ್ಗಿದ ಖದೀಮರು ಸುಮಾರು 1 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ವಸ್ತುಗಳನ್ನು ಕದ್ದು ಪರಾರಿಯಾಗಿರುವ ಘಟನೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ನಡೆದಿದ್ದು, ಕೃಷ್ಣ ಗ್ರಾನೈಟ್ ಅಂಗಡಿ ನುಗ್ಗಿದ ಕಳ್ಳರು ಸಿಸಿಟಿವಿಯನ್ನು ಸುತ್ತಿಗೆಯಿಂದ ಧ್ವಂಸಗೊಳಿಸಿ ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ. ಇನ್ನು ಕಳ್ಳತನದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಇನ್ನು ಘಟನೆ ಸಂಬಂಧ ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ತಲಾಶ್ ಮಾಡುತ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.